ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀರಲ್ ಟಜಲ್. ನಿಮಗೊಂದು ಇವತ್ತು ಕ್ವಿಕ್ಕಾಗಿ ಈಸಿಯಾಗಿ ಮುಗಿಯೋಂಥ 1 ಅವರ್ ಒಳಗಡೆ ಮುಗಿಯೋಂಥ ಒಂದು ಡಿಸೈನ್ ತೋರಿಸೋಣ ಅಂಥೇಳಿ ಆಲ್ರೆಡಿ ನಾನು ಸ್ಯಾರಿಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಇಷ್ಟು ಹಾಕಿದ್ದೀನಿ, ನಿಮ್ಗೆ ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದನ್ನು ಬೇಬಿ ಕುಚ್ಚು ಹಾಕೋ ಟೈಮಿಂಗ್ಸಲ್ಲೇ ಇದನ್ನು ಮುಗಿಸ್ಬೋದು. ಈ ಥರ ಡಿಸೈನ್ಸ್ನೆಲ್ಲ 1 ಅವರ್ ಒಳಗಡೆ ಫಟಾಫಟ ಅಂತ ಹಾಕ್ಬೋದು. ಬಟ್ ನಮಗಿದಕ್ಕೆ ಬೇಬಿ ಕುಚ್ಚಿಗಿಂತ ವರ್ತ್ ಇರುತ್ತೆ. ಯಾಕಂದರೆ ಇದನ್ನು ನಾವು ಕ್ರೋಶ ಆಗಿರೋದ್ರಿಂದ ನಾವು ಬೇಬಿ ಕುಚ್ಚು ಒಂದು 250 ಹೇಳಿದ್ರೆ ಇದಕ್ಕೊಂದು ಅಟ್ಲೀಸ್ಟ್ ಒಂದು 350-400 ಆದರೂ ನಾವು ಹೇಳ್ಬೋದು. ಹಂಗಾಗಿ ನಾವು ನಿಮಗೆ ಯಾವುದಾದ್ರೂ ಸರಿ ಹಾಕ್ಕೊಡಿ ಅಂತ ಕೊಡ್ತಾರಲ್ವ, ಅಂಥವ್ರಿಗೆ ನಾವು ಈ ಡಿಸೈನ್ಸ್ನ ಸೆಲೆಕ್ಷನ್ ಮಾಡ್ಬೋದು. ಯಾವುದಾದ್ರೂ ಬೇಗ ನಮ್ಗೆ ಹಾಕ್ಕೊಡಿ ಅಂತ ಹೇಳ್ತಾರೆ ನೋಡಿ, ಅಂಥವ್ರಿಗೆ ನಾವು ಆರಾಮಾಗಿ ಈ ಥರ ಡಿಸೈನ್ಸ್ನ ನಾವು ಹಾಕಿ ಕೊಡ್ಬೋದು. ಮತ್ತು ಪ್ರೈಸ್ ಕೂಡ ಜಾಸ್ತಿ ಸಿಗುತ್ತೆ ನಮಗೆ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು ಆಲ್ರೆಡಿ. ನೋಡಿ, 3 ಚೈನ್ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲೂ ಕೂಡ 3 ಚೈನ್ ಹಾಕಿ ನೀಡಲ್ ಮೇಲೆ ಥರ ತಗೊಂಡು ಎರಡರಿಂದ ಒಂದು ಮಾಡ್ಕೊಳ್ಳೋಣ. ಮತ್ತು 1 2 3 ಹಾಕಿ ನೀಡಲ್ ಮೇಲೆ ತಗೊಂಡು ಎರಡರಿಂದ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ನೆಕ್ಸ್ಟು 1 2 3 ಚೈನ್ ಹಾಕಿ ನಾವೇನು ಇಲ್ಲಿ ತ್ರಿಬಲ್ ಕ್ರೋಶ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಹೋಗಿ ಒಂದು ಪೀಕಾಕ್ ಮಾಡ್ಕೊಳ್ಳೋಣ ಈ ರೀತಿ. ಓಕೆ, ಇದೇ ಥರ 5 ಕಂಬಗಳು ಒಂದು ಲೂಫಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬೇಗನೂ ಮುಗಿಯುತ್ತೆ. ಕ್ವಿಕ್ ಆ್ಯಂಡ್ ಈಸಿ ಅಂತಲೇ ಹೇಳ್ಬೋದು. ಫಾಸ್ಟಾಗಿ ಹಾಕ್ಬೋದು, ಮತ್ತು ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕೋಬೋದು ಅಂತ ಡಿಸೈನ್ ಇದು. ಓಕೆ, ಕಷ್ಟ ಏನಿರಲ್ಲ, ಈಸಿನೇ ಇದೆ. ಟ್ರೈ ಮಾಡಿ. ನಮ್ಗೆ ಬೇಗ ಬೇಕು, 1 ಅವರ್ ಒಳಗಡೆ ಬೇಕು, ಯಾವುದಾದ್ರೂ ಸರಿ ಹಾಕ್ಕೊಟ್ಬಿಡಿ ಅಂತ ಕೊಡ್ತಾರಲ್ಲ ಕಸ್ಟಮರು, ಅಂಥವ್ರಿಗೆ ನಾವು ಆರಾಮ್ಸೆ ಇಂಥ ಡಿಸೈನ್ಗಳನ್ನ ಸೆಲೆಕ್ಷನ್ ಮಾಡ್ಕೋಬೋದು. ನಮಗೆ ಪ್ರೈಸು ಚೆನ್ನಾಗಿ ಸಿಗುತ್ತೆ, ಮತ್ತು ವರ್ತ್ ಕೂಡ ಇರುತ್ತೆ, ಮತ್ತು ಬೇಗನೂ ಮುಗಿಯುತ್ತೆ. ಹೀಗಿರಬೇಕಂದ್ರೆ ಯಾಕೆ ನಾವು ಇಂಥ ಡಿಸೈನ್ನ ಸೆಲೆಕ್ಷನ್ ಮಾಡ್ಕೋಬಾರ್ದು. ಫ್ರೆಂಡ್ಸ್, ನಾನು ಇದಕ್ಕೆ ತೊಗೊಂಡಿರೋಂಥ ದಾರ ಎಷ್ಟು ಎಳೆ ತೊಗೊಂಡಿದ್ದೀನಿ ಅಂದರೆ, ನಾನು ಇದಕ್ಕೆ 8 ಎಳೆ ತೊಗೊಂಡಿದ್ದೀನಿ. ನೋಡಿ, 1 2 3 4 5 5 ಆಗಿದೆ. ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಓಕೆ, ಲಾಕ್ ಮಾಡಿ 1 2 3 ಚೈನ್ ಹಾಕ್ಕೊಂಡು ಕುಚ್ಚಿಗೆ ನಾವು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು. ಸೀರೆ ತುಂಬ ತೆಳು ಇದೆ, ಮೈಸೂರು ಸಿಲ್ಕ್ ಸೀರೆಗಿಂತನೂ ತುಂಬ ತೆಳು ಇದೆ ಫ್ರೆಂಡ್ಸ್. ಇದು ನಿಮ್ಗೆ ಗೊತ್ತಾಗ್ಬೋದು ನೋಡಿ, ವಿಡಿಯೋನಲ್ಲಿ ಎಷ್ಟು ಟ್ರಾನ್ಸ್ಪರೆಂಟ್ ಕಾಣಿಸ್ತಿದೆ. ಈ ಥರ ಸೀರೆಗಳಿಗೆ ಸ್ವಲ್ಪ ಹಾಕೋದು ಕಷ್ಟನೇ ಆಗುತ್ತೆ. ನೆಕ್ಸ್ಟು ಮತ್ತೆ ಹಾಗೆ ಕಂಟಿನ್ಯೂ ಆಗುತ್ತೆ. 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ಅದ್ರ ಮೇಲೆಗೆ ಬರುತ್ತೆ ನೋಡಿಕೊಂಡು ಹೀಗೆ ಲಾಕ್ ಮಾಡ್ಕೊಂಡು, ಮತ್ತೆ 3 ಚೈನ್ ಹಾಕಿ ಎರಡರಿಂದ ಒಂದು ಹಾಕಿ ಮತ್ತೆ 3 ಚೈನ್. ಫ್ರೆಂಡ್, 2 ಚೈನ್ ಕೂಡ ನೀವು ಹಾಕೋಬೋದು. 2 ಚೈನ್ಗಿಂತ 3 ಚೈನ್ ಹಾಕ್ಕೊಂಡ್ರೆ ಆ ಪಿಕಾಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಗಿಂತ 2 ಚೈನ್ ಬೇಕಂದ್ರೂ ನೀವು ಹಾಕ್ಕೋಬೋದು. ನೀವು ಇದಕ್ಕೆ ಬೀಡ್ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು. ಅವ್ರಿಗೆ ಬೀಡ್ಸ್ ಬೇಡ, ನಮಗೆ ಪ್ಲೈನ್ ಬೇಕು ಅಂತ ಹೇಳಿದ್ರು. ಸೊ ಹಾಗೆ ನಾನು ಪ್ಲೈನ್ನೇ ಹಾಕ್ತಾಯಿದ್ದೀನಿ. ಓಕೆ, ನಮಗೆ ಬೀಡ್ಸ್ ಏನು ಬೇಡ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ನಾನು ಇದಕ್ಕೆ ಬಂದು 8 ಎಳೆ ದಾರ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಡಿಸೈನ್ ತಿಕ್ಕಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಒಂದೇ ಲೈನ್ ಆಗಿರೋದ್ರಿಂದ ಸ್ವಲ್ಪ ತೆಳು ಅನಿಸುತ್ತೆ ಅಂಥೇಳಿ ನಾನು 8 ಎಳೆ ತೊಗೊಂಡಿದ್ದೀನಿ. ಇದೇ ಥರ ಹೀಗೆ ಒಂದು 5 ಆರ್ಚ್ ಬರುತ್ತೆ. ಈ ಥರ 5 ಕಂಬಗಳನ್ನ ಹಾಕ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಒಂಥರ ಬೇಗ ಮುಗಿಯುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ನಮಗೆ ಪ್ರೈಸ್ ಕೂಡ ವರ್ತ್ ಇರುತ್ತೆ ಅಂತ ಹೇಳ್ಬೋದು. ಬೇಬಿ ಕುಚ್ಚು ಹಾಕೋ ಟೈಮಿಂಗ್ಸಲ್ಲಿ ಈ ಥರ ಡಿಸೈನ್ಸ್ನ ನೀವು ಕಸ್ಟಮರ್ಗೆ ಯಾವುದಾಗುತ್ತೋ ಬೇಗ ಅದನ್ನು ಮಾಡಿಕೊಡಿ ಅಂತ ಹೇಳ್ತಾರಲ್ಲ ನೋಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟು 1 2 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ,
ಹೀಗೆ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹೀಗೆ ಕಂಟಿನ್ಯೂ ಮಾಡೋಣ. ಹೇಗೆ ಬರುತ್ತೆ ಲಾಸ್ಟಿಗೆ ಕುಚ್ಚು ಕಟ್ಟಿ ಫಿನಿಶಿಂಗ್ ಹೇಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಬನ್ನಿ. ಓಕೆ ಫ್ರೆಂಡ್ಸ್, ಯಾರು ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ಲಾಸ್ಟಿಗೆ ಹೇಗೆ ಫಿನಿಶಿಂಗ್ ಅನ್ನೋದು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ ಫ್ರೆಂಡ್ಸ್, ನೋಡಿ ಫಿನಿಶಿಂಗ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಬೇಗ ಹಾಕ್ಬೋದು. ಬಿಗಿನರ್ಸ್ ಕೂಡ 1 ಅವರ್ ಒಳಗಡೆ ಹಾಕ್ಬೋದು ಅಂತ ಹೇಳ್ಬೋದು. ಒಂದೇ ಲೈನಲ್ಲಿ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಈಸಿನೇ ಇದೆ, ಕಷ್ಟ ಏನಿಲ್ಲ. ಟ್ರೈ ಮಾಡಿ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ. ನಿಮಗೆ ಬೀಡ್ಸ್ ಬೇಕು ಅಂತ ಅಂದರೆ ಈ ಪ್ಲೇಸಲ್ಲಿ ನೀವು ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ಓಕೆ, ನಿಮಗೆ ಬೀಡ್ಸ್ ಬೇಕು ಅಂತ ಇವ್ರ ಕಸ್ಟಮರ್ ನಮ್ಮ ಬೀಡ್ಸ್ ಬೇಡ ಅಂತ ಹೇಳಿದ್ದಕ್ಕೆ ನಾನು ವಿತೌಟ್ ಬೀಡ್ಸಲ್ಲಿ ಕುಚ್ಚು ಕಟ್ಟಿದ್ದೀನಿ. ನೋಡಿ, ನಾನು ಸಿಂಗಲ್ ಕಲರೇ ತೊಗೊಂಡಿದ್ದೀನಿ. ಸ್ಯಾರಿ ಕಲರಲ್ಲಿ ಆರ್ಚ್ ಬಂದಿರೋದ್ರಿಂದ ಸಿಂಗಲ್ ಕಲರ್ ಕುಚ್ಚು ಕಟ್ಟಿದ್ದೀನಿ. ಡಬಲ್ ಕಲರ್ ಹಾಕಿದ್ರೆ ಹಾರ್ಡಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.